ನಮಸ್ಕಾರ ವೀಕ್ಷಕರೇ. ಆಮ್ ಆದ್ಮಿ ಸ್ಥಾಪಕ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. 100 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪಕ್ಕೆ ಪ್ರಮುಖ ಸಾಕ್ಷಿ ದೊರೆತಿದೆ. ಈ ಬಗ್ಗೆ ಇಡಿ ಇಲಾಖೆ ಕೋರ್ಟ್ಗೆ ಸ್ಪಷ್ಟನೆ ನೀಡಿದೆ. ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ, ಜೈಲಲ್ಲೇ ಕುಳಿತು ಆಡಳಿತ ಮಾಡ್ತೀನಿ ಅಂತ ಪಟ್ಟು ಹಿಡಿದಿರೋ ಕೇಜ್ರಿವಾಲ್ ಕತೆ ಏನಾಗುತ್ತೆ, ಹಾಗೂ ಆಮ್ ಆದ್ಮಿ ಕತೆ ಏನಾಗುತ್ತೆ ಅನ್ನೋದು. ಎಲೆಕ್ಷನ್ ಹೊತ್ತಲ್ಲಿ ಜೈಲಲ್ಲಿದ್ರೂ ಕೇಜ್ರಿವಾಲ್ ವಿಚಾರಗಳು ಸದ್ದು ಮಾಡ್ತಾ ಇದ್ವು. ಆದ್ರೆ ಎಲೆಕ್ಷನ್ ಆದ್ಮೇಲೆ ಕೇಜ್ರಿವಾಲ್ ಕಂಪ್ಲೀಟ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಆಮ್ ಆದ್ಮಿ ನಾಯಕರು ಕೂಡ ತಂಡ ಹೊಡೆದಿದ್ದಾರೆ. ಇದು ರಾಷ್ಟ್ರ ರಾಜಧಾನಿಯಲ್ಲಿ ಇತಿಹಾಸ ಬರೆದ ಪಕ್ಷ ಅವನತಿಯ ಮಾರ್ಗ ಹಿಡಿತಾ ಇದೆಯಾ ಅನ್ನೋ ಸಿಗ್ನಲ್ ಕೊಡ್ತಾ ಇದೆ. ಇನ್ನೊಂದೆಡೆ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಲೀಗಲ್ ಹಿಂದೂ ಡಿಫೆನ್ಸ್ ಅನ್ನೋ ಗ್ರೂಪ್ ಒಂದನ್ನ ಲಾಂಚ್ ಮಾಡಿದ್ದಾರೆ. ಹಾಗಿದ್ರೆ ಕೇಜ್ರಿವಾಲ್ ಕತೆ ಏನು, ಆಮ್ ಆದ್ಮಿ ಕತೆ ಏನಾಗುತ್ತೆ, ಪೂನಾವಾಲಾರ ಹೊಸ ಗ್ರೂಪ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಹೊತ್ತಿರೋ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಮೇಲಿಂದ ಮೇಲೆ ಹೊಡೆತ ಬೀಳ್ತಾ ಇದೆ. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಜಾಮೀನು ಅರ್ಜಿಯ ಆದೇಶವನ್ನ ದೆಹಲಿ ನ್ಯಾಯಾಲಯ ಗುರುವಾರ ಕಾಯ್ದಿರಿಸಿದೆ. ವಿಶೇಷ ನ್ಯಾಯಾಧೀಶ ನಿಯಾಯ್ ಬಿಂದು ಅವರು ಅರ್ಜಿಯ ಕುರಿತು ಆರೋಪಿ ಮತ್ತು ಜಾರಿ ನಿರ್ದೇಶನಾಲಯದ ವಾದಗಳನ್ನ ಆಲಿಸಿದ ಬಳಿಕ ಈ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ವಿಚಾರಣೆ ವೇಳೆ ಇಡಿ ಅಧಿಕಾರಿಗಳು ಕೇಜ್ರಿವಾಲ್ ಭ್ರಷ್ಟಾಚಾರ ಮಾಡಿದ್ದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಸೌತ್ ಗ್ರೂಪ್ ಬಳಿ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿಗೆ ದೇಣಿಗೆ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ರು. ಈ ರೀತಿ ಕಿಕ್ ಬ್ಯಾಕ್ ಪಡೆದಿರುವುದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ. ಈ ಸಾಕ್ಷಿ ಸಿಕ್ಕಿದ ಮೇಲೆಯೇ ನಾವು ಅವರನ್ನ ಅರೆಸ್ಟ್ ಮಾಡಿರೋದು ಅಂತ ಹೇಳಿದ್ದಾರೆ. ಒಂದು ಕಡೆ ಬೇಲ್ಗೆ ಸ್ಟೇ, ಇನ್ನೊಂದು ಕಡೆ ಈ ಕೇಸ್ನಲ್ಲಿ ಕೇಜ್ರಿವಾಲ್ರ ನ್ಯಾಯಾಂಗ ಬಂಧನವನ್ನ ಜುಲೈ 3ರ ತನಕ ವಿಸ್ತರಿಸಲಾಗಿದೆ. ಆದ್ರಿಂದ ಕೇಜ್ರಿವಾಲ್ ಮಿಸುಕಾಡದಂತಾಗಿದೆ. ನಿಮಗೆ ನೆನಪಿರಬಹುದು, ಎಲೆಕ್ಷನ್ ಟೈಮ್ನಲ್ಲಿ ಕೇಜ್ರಿವಾಲ್ ಒಂದಷ್ಟು ಇಂಟರ್ವ್ಯೂಗಳನ್ನ ನೀಡಿದ್ರು. ಅದರಲ್ಲಿ ಪೀನಾಸ್ ತ್ಯಾಗಿ ಸಂದರ್ಶನ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದರ ಹೈಲೈಟ್ ಅನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸಿದ್ವಿ. ಅಲ್ಲಿ ಕೇಜ್ರಿವಾಲ್ ಒಂದು ಮಾತನ್ನ ಹೇಳಿರ್ತಾರೆ, 100 ಕೋಟಿ ಹಗರಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಇದುವರಿ ಆರೋಪ ಅಷ್ಟೇ, ಹಣ ಎಲ್ಲಿ ಸಿಕ್ಕಿದೆ, ನಮ್ಮ ಮನೆಯನ್ನ ಈಗಾಗಲೇ ಶೋಧಿಸಿದ್ದಾರೆ, ಒಂದೇ ಒಂದು ಪೈಸೆ ಕೂಡ ಸಿಕ್ಕಿಲ್ಲ ಅಂತ ಬಹಳ ನಾಜೂಕಾಗಿ ಮಾತಾಡಿದ್ರು. ಆದ್ರೆ ಈಗ ಜಾರಿ ನಿರ್ದೇಶನಾಲಯ ಪಾರ್ಟಿ ಫಂಡ್ ರೂಪದಲ್ಲಿ ಕಿಕ್ ಬ್ಯಾಕ್ ಪಡೆದಿರೋದಕ್ಕೆ ಸಾಕ್ಷಿ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದೆ. ಈಗ ಕೇಜ್ರಿವಾಲ್ ಆಗ್ಲಿ ಅಥವಾ ಅವರ ಪಕ್ಷದ ನಾಯಕರಾಗ್ಲಿ ಸೈಲೆಂಟ್ ಆಗೋ ಹಾಗಾಗಿದೆ. ಎಲೆಕ್ಷನ್ ಟೈಮ್ ನಲ್ಲಿ ಕೇಜ್ರಿವಾಲ್ ಕೂತರು ನಿಂತರು ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾ ಇತ್ತು. ಕೇಜ್ರಿವಾಲ್ ಮೇಲಿರೋದು ಬರೀ ಆರೋಪ ಅಷ್ಟೇ, ಅವರನ್ನ ಯಾರು ಏನು ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಅವರ ಪಕ್ಷದವರೆಲ್ಲ ಕೊಂಡಾಡ್ತಾ ಇದ್ರು. ಅಲ್ಲದೆ ಜಾಮೀನಿನ ಮೇಲೆ ಆಚೆ ಬಂದಾಗ್ಲಂತೂ ಇದು ಗೇಮ್ ಚೇಂಜರ್ ಅಂತಲೇ ಇಂಡಿ ಒಕ್ಕೂಟ ಹೇಳೋಕೆ ಶುರು ಮಾಡ್ತು. ದೆಹಲಿ ಸೀಟ್ಗಳ ಮೇಲೆ ಕೇಜ್ರಿವಾಲ್ ಇಂಪ್ಯಾಕ್ಟ್ ಮಾಡ್ತಾರೆ, ಬಿಜೆಪಿಗೆ ಈ ಬಾರಿ ಸೋಲು ಕಟ್ಟಿಟ್ಟ ಬುತ್ತಿ, ಪ್ರಜಾಪ್ರಭುತ್ವದ ಪರ ಜನ ನಿಲ್ತಾರೆ ಅನ್ನೋ ಮಾತುಗಳೆಲ್ಲ ಬಂತು. ಆ ಟೈಮ್ನಲ್ಲಿ ಇಂಡಿ ಒಕ್ಕೂಟದ ಎಲ್ಲಾ ಮೀಟಿಂಗ್ಗಳಲ್ಲೂ ಕೇಜ್ರಿವಾಲ್ ಮುಂದಿನ ಸಾಲಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ರಿಸಲ್ಟ್ ನಲ್ಲಿ ಆಗಿದ್ದೇ ಬೇರೆ. ಬಿಜೆಪಿಗೆ ದೊಡ್ಡ ಆಘಾತ ಆಯ್ತು ಅನ್ನೋದು ನಿಜವೇ. ಅದೇ ಗ್ಯಾಪ್ ಅಲ್ಲಿ ಆಮ್ ಆದ್ಮಿ ದೆಹಲಿಯಲ್ಲಿ ಶೂನ್ಯ ಸಾಧನೆ ಮೆರೆದು ಬಿಡ್ತು. ಪಂಜಾಬ್ನಲ್ಲಿ ಅವರದ್ದೇ ಸರ್ಕಾರ ಇದ್ರೂ ಲೋಕಸಭೆಯಲ್ಲಿ ಗಿಟ್ಟಿದ್ದು 3 ಸೀಟ್ಗಳು ಮಾತ್ರ. ಆದ್ರಿಂದ ಕೇಜ್ರಿವಾಲ್ ಯಾವ ಪಕ್ಷಕ್ಕೆ ಗೇಮ್ ಚೇಂಜರ್ ಆದ್ರು ಅನ್ನೋದನ್ನ ಜನರು ಮಾತಾಡಿಕೊಳ್ಳೋ ಹಾಗಾಯ್ತು. ಇನ್ನು ಕೇಜ್ರಿವಾಲ್ ಅರೆಸ್ಟ್ ಹೊತ್ತಲ್ಲಿ ಎಲ್ಲಾ ಇಂಡಿ ಒಕ್ಕೂಟದ ಪಕ್ಷಗಳು ಒಂದಾಗಿದ್ವು. ಎಲ್ಲರೂ ಖಂಡಿಸಿದ್ರು. ದೊಡ್ಡ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಗಳನ್ನ ನೀಡ್ತಾ ಇದ್ರು. ಅಷ್ಟೇ ಯಾಕೆ, ಪಾಶ್ಚಾತ್ಯ ಮಾಧ್ಯಮಗಳು ಕೂಡ ಕೇಜ್ರಿವಾಲ್ ಬಂಧನವನ್ನ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೆಲ್ಲ ಬರೆದುಕೊಂಡ್ವು. ಆದ್ರೆ ಎಲೆಕ್ಷನ್ ಬಳಿಕ ಕೇಜ್ರಿವಾಲ್ ಬಗ್ಗೆ ಒಂದೇ ಒಂದು ಮಾತಾಡೋರು ಗತಿ ಇಲ್ಲದಂತಾಗಿದೆ. ಒಂದು ಕಡೆ ಇಂಡಿ ಒಕ್ಕೂಟದ ಸಾರಥಿ ಕಾಂಗ್ರೆಸ್ಗೆ ನಿರೀಕ್ಷೆಗೂ ಮೀರಿದ ಸೀಟ್ಗಳು ಬಂದಿವೆ. 99 ಸೀಟ್ ಪಡೆದಿರೋ ಕಾಂಗ್ರೆಸ್ ಗಟ್ಟಿ ಧ್ವನಿಯಲ್ಲಿ ನಾವು ವಿಪಕ್ಷ ಅನ್ನೋದನ್ನ ಹೇಳಿಕೊಳ್ಬಹುದು ಅನ್ನೋ ಉತ್ಸಾಹದಲ್ಲಿದೆ. ಇನ್ನೊಂದೆಡೆ ಬಂಗಾಳವನ್ನ ಸೇಫ್ ಮಾಡಿಕೊಂಡ ದೀದಿ ಇಂಡಿ ಒಕ್ಕೂಟದ ಸಹವಾಸ ಬೇಡ ಅಂತ ತಮ್ಮ ದಾರಿ ನೋಡ್ಕೊಂಡಿದ್ದಾರೆ. ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಟಕ್ಕರ್ ಕೊಟ್ಟ ಸಂತಸದಲ್ಲಿದೆ. ಇನ್ನು ದಕ್ಷಿಣಕ್ಕೆ ಬಂದ್ರೆ ಸ್ಟಾಲಿನ್ರ ಡಿಎಂಕೆ ಔಟ್ ಆಫ್ ಔಟ್ ಅನ್ನೋ ಹಾಗೆ ಎಲ್ಲಾ ಸೀಟ್ಗಳನ್ನ ಗೆದ್ದಿದೆ. ನಮ್ಮ ರಾಜ್ಯದಲ್ಲಿ ನಾವೇ ಕಿಂಗ್ ಅಂತ ಆರಾಮಾಗಿದ್ದಾರೆ. ಈಗ ಅಬ್ಬೆಪಾರಿ ಪರಿಸ್ಥಿತಿ ಬಂದಿರೋದು ಕೇಜ್ರಿವಾಲ್ಗೆ ಮಾತ್ರ. ಕನಿಷ್ಠ ಪಕ್ಷ ದೆಹಲಿಯಲ್ಲಿ 1 ಸೀಟ್ ಬಂದಿದ್ದಿದ್ರು ಮರ್ಯಾದೆ ಉಳಿತಾ ಇತ್ತು. ಈಗ ರಿಸಲ್ಟ್ ಬಗ್ಗೆ ಮಾತೇ ಆಡದ ಸ್ಥಿತಿಗೆ ಬಂದು ತಲುಪಿದೆ. ಈಗ ಎಲ್ಲರ ಕುತೂಹಲ ಇರೋದು ದೆಹಲಿ ಸರ್ಕಾರದ ಕತೆ ಏನಾಗಲಿದೆ ಅನ್ನೋದು. ಜೈಲಲ್ಲೇ ಕೂತು ಆಡಳಿತ ಮಾಡ್ತೀನಿ ಅನ್ನೋದು ಹೇಳೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿದೆ. ಆದ್ರೆ ದೆಹಲಿ ಜನತೆ ಕತೆ ಏನು, ಅಭಿವೃದ್ಧಿ ಕತೆ ಏನು ಅನ್ನೋ ಚರ್ಚೆ ಶುರುವಾಗಿದೆ. ಕೇವಲ ಕೇಜ್ರಿವಾಲ್ ಮೇಲೆ ಕೇಸ್ ಆಗಿದ್ದಿದ್ರೆ ಅದು ಬೇರೆ ಪ್ರಶ್ನೆ. ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭ್ರಷ್ಟಾಚಾರ ಕೇಸ್ನಲ್ಲಿ ಒಂದು ಇಡೀ ಪಕ್ಷವೇ ಬುಕ್ ಆಗಿದೆ.
ಆದ್ರಿಂದ ಸರ್ಕಾರ ಸದ್ಯದಲ್ಲೇ ಬಿದ್ದು ಹೋಗುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೊನೆ ಗಳಿಗೆಯಲ್ಲಿ ಸರ್ಕಾರ ಉಳಿಸಿಕೊಳ್ಳೋ ಸಲುವಾಗಿ ಸಿಎಂ ಸ್ಥಾನವನ್ನ ಕೇಜ್ರಿವಾಲ್ ಬಿಟ್ಟುಕೊಟ್ರು ಪತ್ನಿಯನ್ನೇ ಸಿಎಂ ಮಾಡುವ ಸಾಧ್ಯತೆಗಳಿವೆ. ಆದರೆ ಮುಂಬರೋ ದೆಹಲಿ ವಿಧಾನಸಭಾ ಚುನಾವಣೆ ಕೇಜ್ರಿವಾಲ್ ಪಾಲಿಗೆ ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿ ತಂದೊಡ್ಡಲಿದೆ. ಇಡಿ ಇಲಾಖೆ ಹೋಗ್ತಾ ಇರೋ ವೇಗವನ್ನ ನೋಡಿದ್ರೆ ಕೇಜ್ರಿವಾಲ್ಗೆ ಈ ಕೇಸ್ನಿಂದ ಕಂಪ್ಲೀಟ್ ರಿಲೀಫ್ ಸದ್ಯಕ್ಕಂತೂ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳಲಾಗುತ್ತೆ. ಚುನಾವಣೆಗೆ ಇಳಿಯೋ ಮುನ್ನ ಸಿಎಂ ಫೇಸ್ ಯಾರು ಅನ್ನೋದನ್ನ ಹೇಳಿಕೊಂಡೇ ಹೆಜ್ಜೆ ಇಡಬೇಕು. ಜೈಲಿಂದ ಬಂದಾಗ ಅನುಕಂಪ ಸೃಷ್ಟಿಯಾಗುತ್ತೆ ಅನ್ನೋ ನಿರೀಕ್ಷೆಗಳೆಲ್ಲ ಸುಳ್ಳಾಗಿವೆ. ಅಂಥದ್ರಲ್ಲಿ ಯಾವ ಧೈರ್ಯದ ಮೇಲೆ ಗೆಲ್ಲೋ ಭರವಸೆ ಇಟ್ಟುಕೊಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಅಲ್ಲದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಪ್ರಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೇ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿತು. ಅಂಥದ್ರಲ್ಲಿ ಪ್ರತಿ ಎಲೆಕ್ಷನ್ಗೂ ಹೀಗೆ ಅವಕಾಶ ಮಾಡಿಕೊಟ್ರೆ ಅದು ನ್ಯಾಯಾಲಯದ ಮೇಲೆ ಜನರಿಗೆ ನಂಬಿಕೆ ಕಳೆದುಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಒಂದು ವೇಳೆ ಅದೂ ನಡೆದು ಕೇಜ್ರಿವಾಲ್ ಪ್ರಚಾರಕ್ಕೆ ಬಂದ್ರು ಅಂತ ಇಟ್ಕೊಂಡ್ರು ಜನ ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಜನ ಸೋಲಿಸಿದ್ದೇ ಆದ್ರೆ ಆಮ್ ಆದ್ಮಿ ಉಳಿಯೋದು ಪಂಜಾಬ್ನಲ್ಲಿ ಮಾತ್ರ. ಆದ್ರೆ ದೆಹಲಿಯಲ್ಲೇ ಅಸ್ತಿತ್ವ ಹೋಯ್ತು ಅಂದ್ರೆ ಪಂಜಾಬ್ನಲ್ಲಿ ಉಳಿಯೋದು ಕಷ್ಟ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಇನ್ನು ಇತ್ತ ಬಿಜೆಪಿ ಅಂಗಳದಲ್ಲಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಹೊಸ ಗ್ರೂಪ್ ಒಂದನ್ನ ಲಾಂಚ್ ಮಾಡೋ ಮೂಲಕ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಲೀಗಲ್ ಹಿಂದೂ ಡಿಫೆನ್ಸ್ ಅನ್ನೋ ಗ್ರೂಪ್ ಇದಾಗಿದ್ದು ಕಾರ್ಯಕರ್ತರಿಗಾಗಿ ಈ ವೇದಿಕೆಯನ್ನ ನಿರ್ಮಿಸಲಾಗಿದೆ. ಮಾತ್ರವಲ್ಲದೆ ರಾಷ್ಟ್ರೀಯವಾದಿಗಳು ಪತ್ರಕರ್ತರು ಕೂಡ ಇದರಲ್ಲಿ ಸೇರಿಕೊಳ್ಳಬಹುದು ಅನ್ನೋದನ್ನ ಪೂನಾವಾಲಾ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಈ ಗ್ರೂಪ್ ಸ್ಥಾಪನೆಯ ಮುಖ್ಯ ಉದ್ದೇಶವೇ ಇಂಡಿ ಒಕ್ಕೂಟ ಹಾಗೂ ಕಾಂಗ್ರೆಸ್ನವರು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದನ್ನ ತಪ್ಪಿಸೋದು. ಹಿಂದೂ ಕಾರ್ಯಕರ್ತರು ಹಾಗೂ ರಾಷ್ಟ್ರವಾದಿ ಪತ್ರಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಿ ಸಿಕ್ಕಿಸಿ ಹಾಕೋ ಪ್ರಯತ್ನಗಳು ನಿರಂತರವಾಗಿ ನಡೆದು ಬಂದಿದೆ. ಇನ್ಮುಂದೆ ಅಂತ ಘಟನೆಗಳು ನಡೆದರೆ ಈ ಗ್ರೂಪ್ ಮೂಲಕ ಸಹಾಯ ಪಡೆಯಬಹುದು ಅನ್ನೋದನ್ನ ಪೂನಾವಾಲಾ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸವಿವರವಾಗಿ ಬರೆದುಕೊಂಡಿರೋ ಪೂನಾವಾಲಾ ವಕೀಲರು, ಪ್ರಭಾವಿಗಳು ಕೂಡ ಈ ಗ್ರೂಪ್ ಅನ್ನ ಸೇರಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಭಾರತದ ಪ್ರಮುಖ ಭಾಷೆಗಳಲ್ಲಿ ಈ ಟ್ವೀಟ್ ಮಾಡಿದ್ದು ವಾಟ್ಸ್ಆಪ್ ನಂಬರ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಈ ಗ್ರೂಪ್ ನಿಂದ ಯಾವೆಲ್ಲ ಕೆಲಸಗಳು ಆಗಲಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಈ ಗ್ರೂಪ್ನ ಪ್ರಮುಖ ಉದ್ದೇಶ ಹಿಂದೂ ದ್ವೇಷದ ವಿರುದ್ಧ ಹೋರಾಡೋದು, ಕಾನೂನಾತ್ಮಕವಾಗಿ ಹಿಂದೂ ಕಾರ್ಯಕರ್ತರು ಹಾಗೂ ರಾಷ್ಟ್ರೀಯವಾದಿಗಳಿಗೆ ರಕ್ಷಣೆ ನೀಡೋದು ಮತ್ತು ಜನರ ದಿಕ್ಕು ತಪ್ಪಿಸೋ ಸಲುವಾಗಿ ಹರಿಬಿಡಲಾಗೋ ಫೇಕ್ ನ್ಯೂಸ್ಗಳನ್ನ ಬಯಲು ಮಾಡೋದು ಅಂತ ಪೂನಾವಾಲಾ ಹೇಳ್ಕೊಂಡಿದ್ದಾರೆ. ಈ ಹಿಂದೆ ಗೋಕಳ್ಳ ಸಾಗಣೆ ಸೇರಿದಂತೆ ಅನೇಕ ವಿಷಯಗಳಲ್ಲಿ ಹಿಂದೂ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾದಾಗ ನೈತಿಕ ಪೊಲೀಸ್ಗಿರಿ ಅನ್ನೋ ಆರೋಪಗಳು ಎದುರಾಗ್ತಾ ಇದ್ವು. ಸಾಕಷ್ಟು ಕಾರ್ಯಕರ್ತರು ಜೈಲು ಪಾಲಾಗ್ತಾ ಇದ್ರು. ಇದನ್ನೆಲ್ಲ ಗಮನಿಸ್ತಾ ಬಂದಿರೋ ಹೈಕಮಾಂಡ್ ಇಂಥದ್ದೊಂದು ವೇದಿಕೆ ಮೂಲಕ ತಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ನೀಡೋದಕ್ಕೆ ಮುಂದಾಗಿದೆ. ಒಂದರ್ಥದಲ್ಲಿ ಇದು ವಿಪಕ್ಷಗಳ ವಿರುದ್ಧ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಪರಿಗಣಿಸಲಾಗ್ತಾ ಇದೆ. ಒಟ್ನಲ್ಲಿ ಅತ್ತ ಕೇಜ್ರಿವಾಲ್ ರಾಜಕೀಯ ಚಿಂತಾಜನಕವಾಗಿದ್ರೆ ಇತ್ತ ಮೂರನೇ ಅವಧಿಯಲ್ಲಿ ಮೋದಿ ಅಂಡ್ ಟೀಮ್ ಹಲವು ಹೊಸತುಗಳಿಗೆ ನಾಂದಿ ಹಾಡ್ತಾ ಇದೆ. ಮುಂದೆ ಏನೆಲ್ಲ ಆಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.